ದರ್ಶನ್ ಮನೆ ಊಟ ಬೇಕು ಅಂತ ಕೋರ್ಟ್ಗೆ ಅರ್ಜಿ ಹಾಕೊಳ್ತಾ ಇದ್ದಾರೆ. ಬಟ್ ಅದು ಸಾಧ್ಯವಾಗ್ತಾ ಇಲ್ಲ. ಇಲ್ಲೊಬ್ಬ ಗೆಳೆಯ ಸಚ್ಚಿದಾನಂದ ಅಂತ ಹೇಳಿ ಗೆಳೆಯನಿಗಾಗಿ ಜೈಲಿಗೆ ಊಟ ತಂದಿದ್ದ ಸಚ್ಚಿದಾನಂದ. ದರ್ಶನ್ಗಾಗಿ ಊಟ ತಂದರೂ ಕೂಡ ಜೈಲು ಸಿಬ್ಬಂದಿ ಹೊಳಬಿಡ್ತಾರೆ. ಅದೇ ವಿಚಾರಕ್ಕಲ್ವೇನ್ರಿ ಇಲ್ಲಿ ದೊಡ್ಡ ಹೋರಾಟ ಆಗ್ತಾ ಇದೆ ಕೋರ್ಟ್ನಲ್ಲಿ. ಪಾಪ ಹೈಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು ಎಲ್ಲ ಕಡೆಗಳಲ್ಲೂ ಊಟಕ್ಕಾಗಿ ಮನವಿ ಮಾಡ್ತಾ ಇದ್ದಾರೆ ದರ್ಶನ್. ಈ ಸಂದರ್ಭದಲ್ಲಿ ಸಚ್ಚಿದಾನಂದ ಕಡೆಯವರು ಊಟದ ಬ್ಯಾಗ್ ಹೊರ ತಂದಿದ್ದಾರೆ. ಜೈಲಿನ ಒಳಗೆ ಹೋಗಿ ವಾಪಸ್ ಬಂದಿದ್ದಾರೆ. ಊಟವನ್ನು ಹಾಗೇ ಹಿಡ್ಕೊಂಡು ಬಂದಿದ್ದಾರೆ. ಮನೆ ಊಟ ಬೇಕು ಅಂತ ಹೇಳಿ ದರ್ಶನ್ ಕೋರ್ಟ್ ಮುಂದೆ ಅಂಗಲಾಚ್ತಾ ಇದ್ದಾರೆ. ಕೋರ್ಟ್ಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಸಚ್ಚಿದಾನಂದ ಊಟ ತೆಗೆದುಕೊಂಡು ಬಂದು ಹಾಗೆ ವಾಪಸ್ ಹೋಗಿದ್ದಾರೆ. ಹೆಂಗಿದ್ದಾರೆ ಸರ್? ಹೆಂಗಿದ್ದಾರೆ? ಪುಸ್ತಕಗಳೆಲ್ಲ ಓದ್ತವ್ರೆ, ಚೆನ್ನಾಗಿದೆ ಸರ್. ದಿನಚರಿ ನಾವು ಮಾತಾಡಕ್ ಹೋಗ್ಲಿಲ್ಲ. ಇಂಡಸ್ಟ್ರಿ ಬಗ್ಗೆ ಹೇಳಿದ್ರ? ಎಲ್ಲವೂ ಕೇಳಿದ್ರು. ಬೇಗ ಹೊರಗಡೆ ಬರ್ತೀನಿ ಅಂತ ಅಷ್ಟೇ ಅವ್ರೆ. ಹೆಂಗಿದ್ದಾರೆ ಸರ್? ಹೆಂಗಿದ್ದಾರೆ? ಪುಸ್ತಕಗಳೆಲ್ಲ ಓದ್ತವ್ರೆ, ಚೆನ್ನಾಗಿದೆ ಸರ್. ದಿನಚರಿ ನಾವು ಮಾತಾಡಕ್ ಹೋಗ್ಲಿಲ್ಲ. ಇಂಡಸ್ಟ್ರಿ ಬಗ್ಗೆ ಹೇಳಿದ್ರ?